ಅತಿಥಿಗಳಿದ್ದಾರೆ. ಅರವಿಂದ್, ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಅರಮನೆ ಮೈದಾನದಲ್ಲಿ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿದೆ. ಒಂದು ವಿವಾದಾತ್ಮಕ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಫಾರಿನರ್ಸ್ ಆಕ್ಟ್ ಏನಿದೆ ಅದರ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ನಾವೀಗ ಅದೇ ಸ್ಪಾಟ್ ನಿಂದ ವರದಿಯನ್ನ ಮಾಡ್ತಾ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ವೇದಿಕೆ ಕೂಡ ಈಗಾಗಲೇ ಸಜ್ಜುಗೊಂಡಿರುವಂತದ್ದು. ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಚಿವ ಜಮೀರ್ ಅಹಮದ್ ಅವರು ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಏನಿದೆ, ಈದ್ ಮಿಲಾದ್ ಕಾರ್ಯಕ್ರಮ ಅಂತ ಏನ್ ಹೇಳ್ತಾರೆ, ಈ ಒಂದು ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಇದರ ಮುಖ್ಯ ಅತಿಥಿಗಳಾಗಿ ಸಿಎಂ ಸಿದ್ದರಾಮಯ್ಯನವರು ಪಾಲ್ಗೊಳ್ಳಲಿದ್ದಾರೆ. ಆದ್ರೆ ಇಲ್ಲಿ ಬೇರೆ ದೇಶಗಳಿಂದ, ಅದರಲ್ಲೂ ಕೂಡ ಸೌದಿ ಅರೇಬಿಯಾ, ಇರಾಕ್, ಇನ್ನಿತರ ದೇಶಗಳಿಂದ ಮುಸ್ಲಿಂನ ಧಾರ್ಮಿಕ ಗುರುಗಳಂತ ಏನ್ ಹೇಳ್ತೀವಿ, ಆ ನೇತಾರರು, ಆ ಧಾರ್ಮಿಕ ಗುರುಗಳು ಇಲ್ಲಿಗೆ ಬರಲಿದ್ದಾರೆ. ಆದ್ರೆ ಫಾರಿನರ್ಸ್ ಆಕ್ಟ್ ಅಡಿಯಲ್ಲಿ ಯಾವುದೇ ವೀಸಾವನ್ನು ಪಡೆದುಕೊಂಡ್ರು ಕೂಡ ಅವರು ಯಾರು ಕೂಡ ಇಲ್ಲಿ ಬಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಈ ಹಿಂದೆ ಕೂಡ 19 ದೇಶಗಳಿಂದ ಇದೇ ರೀತಿ ಧರ್ಮಗುರುಗಳು ಬಂದು ಭಾಗವಹಿಸಿದ್ರು. ಆದ್ರೆ ಅವರು ಹೋದಂತಹ ಜಾಗಗಳಲ್ಲಿ, ಅವರು ಹೋದಂತಹ ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾದಂತಹ ಬೋಧನೆಯನ್ನ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ಕೂಡ ಗುಪ್ತವಾಗಿದ್ದು. ಹಾಗಾಗಿ ಆಂತರಿಕ ಭದ್ರತಾ ದೃಷ್ಟಿಯಿಂದ ಈ ಒಂದು ನಡೆ ಏನಿದೆ ಇದು ಸರಿಯಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಸರ್ಕಾರದ ಸಿಎಂ, ಡಿಸಿಎಂ ಭಾಗವಹಿಸುವಂತಹ ಈ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂತಹ ನಿಯಮ ಉಲ್ಲಂಘನೆ ಆದ್ರೆ ಮತ್ತೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೇಗೆ, ಜೊತೆಗೆ ಮುಂದೆ ಆಗುವ ಅನಾಹುತಗಳಿಗೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಸದ್ಯ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಇದೇ ಸಂಬಂಧಪಟ್ಟಂತೆ ಗಿರೀಶ್ ಭರದ್ವಾಜ್ ಎನ್ನುವ ವಕೀಲರು ಕೂಡ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ತಾವು ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೋಡಿದ್ರಿ, ಪ್ಯಾಲೇಸ್ ಗ್ರೌಂಡ್ ಸಂಪೂರ್ಣವಾಗಿ ಈಗಾಗಲೇ ಭದ್ರತೆಯನ್ನು ಕೂಡ ನೋಡಿಕೊಳ್ಳಲಾಗ್ತದೆ. ಮತ್ತೊಂದು ಕಡೆಗೆ ವೇದಿಕೆ ಕೂಡ ಸಜ್ಜಾಗ್ತದೆ. ಆದ್ರೆ ಇಲ್ಲಿ ನಿಯಮವಾಗಿ ಪ್ರಮುಖ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿರುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಂಜಿತ್, ಅರವಿಂದ್, ಸುಮಾರು ಒಂದು ಎಷ್ಟು ಜನ ಸೇರುವಂತ ಕಾರ್ಯಕ್ರಮ ಅದು? ಯಾವ್ಯಾವ ಅತಿಥಿಗಳು ಅವತ್ತು ಕಾರ್ಯಕ್ರಮದಲ್ಲಿ ಇರ್ತಾರೆ? ಈ 4 ಜನ ಏನಿದ್ದಾರೆ ಇವರು ಯಾವ್ಯಾವ ದೇಶದಿಂದ ಬರ್ತಾ ಇದ್ರು? ಸದ್ಯ ಈಗ ಈ ವಿವಾದ ಆದ ನಂತರ ಆಯೋಜಕರು ಏನ್ ಹೇಳ್ತಾರೆ? ತಾವೇನಾದ್ರೂ ಮಾತಾಡಿಸಿದ್ರಾ ಅರವಿಂದ್? ಎಸ್ ರಂಜಿತ್, ಇದೇ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ವರದಿಯನ್ನು ಕೊಡ್ತೀವಿ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಈ ಒಂದು ಕಾರ್ಯಕ್ರಮ ಸಂಬಂಧಪಟ್ಟಂತೆ ನಲಪಾಡ್ ಅವರು ಕೂಡ ಈ ಒಂದು ವೇದಿಕೆಯನ್ನ ಯಾವ ರೀತಿಯಾಗಿ ಭದ್ರತೆ ಇದೆ, ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿರುವಂತದ್ದು. ಡಿಸಿಪಿ ಕೂಡ ಆಗಮಿಸಿ ಭದ್ರತೆ ದೃಷ್ಟಿಯಿಂದ ನೋಡಿಕೊಂಡಿರುವಂತದ್ದು. ಕಾರ್ಯಕ್ರಮದ ಆಯೋಜಕರು ಕೂಡ ಬಂದಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ, ಅವರಿಗೆ ಆಮಂತ್ರಣವನ್ನ ನೀಡಲಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಏನು ಫಾರಿನರ್ಸ್ ಆಕ್ಟ್ ಹೇಳುತ್ತೆ ಆ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಧಾರ್ಮಿಕ ಗುರುಗಳು ಬಂದು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಆದ್ರೂ ಕೂಡ ಇಲ್ಲಿ ನಿಯಮದ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪ ಸದ್ಯ ಕೇಳ ಬರ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮ ಏನ್ ನಡೀತಾ ಇದೆ, ಇಲ್ಲಿ ವೀಸಾದ ಒಂದು ಉಲ್ಲಂಘನೆ ಆಗಿದೆ, ಫಾರಿನರ್ಸ್ ಆಕ್ಟ್ ನ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪ ಸದ್ಯ ಕೇಳ ಬರ್ತಾ ಇರುವಂತದ್ದು. ಮುಖ್ಯವಾಗಿ ಈ ಸಮಾವೇಶ ಏನ್ ನಡೀತಾ ಇದೆ ಇದು ಶುಕ್ರವಾರ, ಶನಿವಾರ ನಡೀತಾ ಇರುವಂತದ್ದು. ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ. ಜೊತೆಗೆ ಇನ್ನೂ 4 ಜನ ಸೌದಿ ಅರೇಬಿಯಾ, ಇರಾಕ್, ಇನ್ನಿತರ ದೇಶಗಳಿಂದ ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಗುರುಗಳು ಬಂದರೂ ಕೂಡ ಅವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಇದು ಭಾರತದ ನಿಯಮ ಆಗಿರುತ್ತೆ. ಆದ್ರೆ ಇಲ್ಲಿ ಆ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಲಪಾಡ್ ಅವರು ಈಗಾಗಲೇ ಬಂದು ವೇದಿಕೆ ಯಾವ ರೀತಿಯಾಗಿ ಸಜ್ಜುಗೊಳ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ ಅನ್ನುವಂಥದ್ದನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಡಿಸಿಪಿ ಬಂದು ಇಲ್ಲಿ ಭದ್ರತೆ ದೃಷ್ಟಿಯಿಂದ ನೋಡ್ಕೊಂಡು ಹೋದ್ರು. ಕಾರ್ಯಕ್ರಮದ ಆಯೋಜಕರು ಬಂದಿದ್ರು. ಇಲ್ಲಿ ಈ ಕಾರ್ಯಕ್ರಮ ಏನ್ ನಡೀತಾ ಇದೆ, ಇಲ್ಲಿ ಸೌದಿ ಅರೇಬಿಯಾ, ಇರಾಕ್ ಹಾಗೆ ಇನ್ನಿತರ ದೇಶಗಳಿಂದ ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ. ಆದ್ರೆ ಈ ಕಾರ್ಯಕ್ರಮದ ನಂತರದಲ್ಲಿ ಏನಾದ್ರೂ ಅನಾಹುತ ಆದ್ರೆ, ಅವರ ಒಂದು ಮಾತಿನಿಂದ ಎಲ್ಲಾದ್ರೂ ಪ್ರಚೋದನೆಗೊಳಗಾಗಿ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಸದ್ಯ ಈಗ ಗಿರೀಶ್ ಭರದ್ವಾಜ್ ಮಾಡ್ತಾ ಇರೋದು. ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಈ ಬಗೆಗೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ವಿರೋಧ ಪಕ್ಷದವರು ಕೂಡ ಈ ಬಗೆಗೆ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದಲ್ಲಿ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಭಾಗವಹಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ನಿಯಮ ಉಲ್ಲಂಘನೆ ಆದ್ರೆ ಇವರು ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಓಡಾಡ್ತಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಹೇಳ್ತಾರೆ, ನಾವು ಸಂವಿಧಾನದ ಮೇಲೆ ನಡೆದುಕೊಳ್ತೀವಿ, ಅದನ್ನ ಗೌರವಿಸ್ತೀವಿ, ಅದರ ಆಧಾರದಲ್ಲಿ ನಾವು ಪಕ್ಷವನ್ನು. ಅತಿಥಿಗಳಿದ್ದಾರೆ ಅರವಿಂದ್. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಅರಮನೆ ಮೈದಾನದಲ್ಲಿ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿದೆ. ಒಂದು ವಿವಾದಾತ್ಮಕ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಫಾರಿನರ್ಸ್ ಆಕ್ಟ್ ಏನಿದೆ ಅದರ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ನಾವೀಗ ಅದೇ ಸ್ಪಾಟ್ ನಿಂದ ವರದಿಯನ್ನ ಮಾಡ್ತಾ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ವೇದಿಕೆ ಕೂಡ ಈಗಾಗಲೇ ಸಜ್ಜುಗೊಂಡಿರುವಂತದ್ದು. ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಚಿವ ಜಮೀರ್ ಅಹಮದ್ ಅವರು ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಏನಿದೆ, ಈದ್ ಮಿಲಾದ್ ಕಾರ್ಯಕ್ರಮ ಅಂತ ಏನ್ ಹೇಳ್ತಾರೆ, ಈ ಒಂದು ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಇದರ ಮುಖ್ಯ ಅತಿಥಿಗಳಾಗಿ
ಸಿಎಂ ಸಿದ್ದರಾಮಯ್ಯನವರು ಪಾಲ್ಗೊಳ್ಳಲಿದ್ದಾರೆ. ಆದ್ರೆ ಇಲ್ಲಿ ಬೇರೆ ದೇಶಗಳಿಂದ, ಅದರಲ್ಲೂ ಕೂಡ ಸೌದಿ ಅರೇಬಿಯಾ, ಇರಾಕ್, ಇನ್ನಿತರ ದೇಶಗಳಿಂದ ಮುಸ್ಲಿಂನ ಧಾರ್ಮಿಕ ಗುರುಗಳಂತ ಏನ್ ಹೇಳ್ತೀವಿ, ಆ ನೇತಾರರು, ಆ ಧಾರ್ಮಿಕ ಗುರುಗಳು ಇಲ್ಲಿಗೆ ಬರಲಿದ್ದಾರೆ. ಆದ್ರೆ ಫಾರಿನರ್ಸ್ ಆಕ್ಟ್ ಅಡಿಯಲ್ಲಿ ಯಾವುದೇ ವೀಸಾವನ್ನು ಪಡೆದುಕೊಂಡ್ರು ಕೂಡ ಅವರು ಯಾರು ಕೂಡ ಇಲ್ಲಿ ಬಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಈ ಹಿಂದೆ ಕೂಡ 19 ದೇಶಗಳಿಂದ ಇದೇ ರೀತಿ ಧರ್ಮಗುರುಗಳು ಬಂದು ಭಾಗವಹಿಸಿದ್ರು. ಆದ್ರೆ ಅವರು ಹೋದಂತಹ ಜಾಗಗಳಲ್ಲಿ, ಅವರು ಹೋದಂತಹ ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾದಂತಹ ಬೋಧನೆಯನ್ನ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ಕೂಡ ಗುಪ್ತವಾಗಿದ್ದು. ಹಾಗಾಗಿ ಆಂತರಿಕ ಭದ್ರತಾ ದೃಷ್ಟಿಯಿಂದ ಈ ಒಂದು ನಡೆ ಏನಿದೆ ಇದು ಸರಿಯಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಸರ್ಕಾರದ ಸಿಎಂ, ಡಿಸಿಎಂ ಭಾಗವಹಿಸುವಂತಹ ಈ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂತಹ ನಿಯಮ ಉಲ್ಲಂಘನೆ ಆದ್ರೆ ಮತ್ತೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೇಗೆ, ಜೊತೆಗೆ ಮುಂದೆ ಆಗುವ ಅನಾಹುತಗಳಿಗೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಸದ್ಯ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಇದೇ ಸಂಬಂಧಪಟ್ಟಂತೆ ಗಿರೀಶ್ ಭರದ್ವಾಜ್ ಎನ್ನುವ ವಕೀಲರು ಕೂಡ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ತಾವು ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೋಡಿದ್ರಿ, ಪ್ಯಾಲೇಸ್ ಗ್ರೌಂಡ್ ಸಂಪೂರ್ಣವಾಗಿ ಈಗಾಗಲೇ ಭದ್ರತೆಯನ್ನು ಕೂಡ ನೋಡಿಕೊಳ್ಳಲಾಗ್ತದೆ. ಮತ್ತೊಂದು ಕಡೆಗೆ ವೇದಿಕೆ ಕೂಡ ಸಜ್ಜಾಗ್ತದೆ. ಆದ್ರೆ ಇಲ್ಲಿ ನಿಯಮವಾಗಿ ಪ್ರಮುಖ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿರುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಂಜಿತ್, ಅರವಿಂದ್, ಸುಮಾರು ಎಷ್ಟು ಜನ ಸೇರುವಂತ ಕಾರ್ಯಕ್ರಮ ಅದು? ಯಾವ್ಯಾವ ಅತಿಥಿಗಳು ಅವತ್ತು ಕಾರ್ಯಕ್ರಮದಲ್ಲಿ ಇರ್ತಾರೆ? ಈ 4 ಜನ ಏನಿದ್ದಾರೆ ಇವರು ಯಾವ್ಯಾವ ದೇಶದಿಂದ ಬರ್ತಾ ಇದ್ರು? ಸದ್ಯ ಈಗ ಈ ವಿವಾದ ಆದ ನಂತರ ಆಯೋಜಕರು ಏನ್ ಹೇಳ್ತಾರೆ? ತಾವೇನಾದ್ರೂ ಮಾತಾಡಿಸಿದ್ರಾ ಅರವಿಂದ್? ಎಸ್ ರಂಜಿತ್, ಇದೇ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ವರದಿಯನ್ನು ಕೊಡ್ತೀವಿ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಈ ಒಂದು ಕಾರ್ಯಕ್ರಮ ಸಂಬಂಧಪಟ್ಟಂತೆ ನಲಪಾಡ್ ಅವರು ಕೂಡ ಈ ಒಂದು ವೇದಿಕೆಯನ್ನ ಯಾವ ರೀತಿಯಾಗಿ ಭದ್ರತೆ ಇದೆ, ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿರುವಂತದ್ದು. ಡಿಸಿಪಿ ಕೂಡ ಆಗಮಿಸಿ ಭದ್ರತೆ ದೃಷ್ಟಿಯಿಂದ ನೋಡಿಕೊಂಡಿರುವಂತದ್ದು. ಕಾರ್ಯಕ್ರಮದ ಆಯೋಜಕರು ಕೂಡ ಬಂದಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ, ಅವರಿಗೆ ಆಮಂತ್ರಣವನ್ನ ನೀಡಲಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಏನು ಫಾರಿನರ್ಸ್ ಆಕ್ಟ್ ಹೇಳುತ್ತೆ ಆ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಧಾರ್ಮಿಕ ಗುರುಗಳು ಬಂದು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಆದ್ರೂ ಕೂಡ ಇಲ್ಲಿ ನಿಯಮದ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪ ಸದ್ಯ ಕೇಳ ಬರ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮ ಏನ್ ನಡೀತಾ ಇದೆ, ಇಲ್ಲಿ ವೀಸಾದ ಒಂದು ಉಲ್ಲಂಘನೆ ಆಗಿದೆ, ಫಾರಿನರ್ಸ್ ಆಕ್ಟ್ ನ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪ ಸದ್ಯ ಕೇಳ ಬರ್ತಾ ಇರುವಂತದ್ದು. ಮುಖ್ಯವಾಗಿ ಈ ಸಮಾವೇಶ ಏನ್ ನಡೀತಾ ಇದೆ ಇದು ಶುಕ್ರವಾರ, ಶನಿವಾರ ನಡೀತಾ ಇರುವಂತದ್ದು. ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ. ಜೊತೆಗೆ ಇನ್ನೂ 4 ಜನ ಸೌದಿ ಅರೇಬಿಯಾ, ಇರಾಕ್, ಇನ್ನಿತರ ದೇಶಗಳಿಂದ ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಗುರುಗಳು ಬಂದರೂ ಕೂಡ ಅವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಇದು ಭಾರತದ ನಿಯಮ ಆಗಿರುತ್ತೆ. ಆದ್ರೆ ಇಲ್ಲಿ ಆ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಲಪಾಡ್ ಅವರು ಈಗಾಗಲೇ ಬಂದು ವೇದಿಕೆ ಯಾವ ರೀತಿಯಾಗಿ ಸಜ್ಜುಗೊಳ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ ಅನ್ನುವಂಥದ್ದನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಡಿಸಿಪಿ ಬಂದು ಇಲ್ಲಿ ಭದ್ರತೆ ದೃಷ್ಟಿಯಿಂದ ನೋಡ್ಕೊಂಡು ಹೋದ್ರು. ಕಾರ್ಯಕ್ರಮದ ಆಯೋಜಕರು ಬಂದಿದ್ರು. ಇಲ್ಲಿ ಈ ಕಾರ್ಯಕ್ರಮ ಏನ್ ನಡೀತಾ ಇದೆ, ಇಲ್ಲಿ ಸೌದಿ ಅರೇಬಿಯಾ, ಇರಾಕ್ ಹಾಗೆ ಇನ್ನಿತರ ದೇಶಗಳಿಂದ ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ. ಆದ್ರೆ ಈ ಕಾರ್ಯಕ್ರಮದ ನಂತರದಲ್ಲಿ ಏನಾದ್ರೂ ಅನಾಹುತ ಆದ್ರೆ, ಅವರ ಒಂದು ಮಾತಿನಿಂದ ಎಲ್ಲಾದ್ರೂ ಪ್ರಚೋದನೆಗೊಳಗಾಗಿ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಸದ್ಯ ಈಗ ಗಿರೀಶ್ ಭರದ್ವಾಜ್ ಮಾಡ್ತಾ ಇರೋದು. ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಈ ಬಗೆಗೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ವಿರೋಧ ಪಕ್ಷದವರು ಕೂಡ ಈ ಬಗೆಗೆ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದಲ್ಲಿ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಭಾಗವಹಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ನಿಯಮ ಉಲ್ಲಂಘನೆ ಆದ್ರೆ ಇವರು ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಓಡಾಡ್ತಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಹೇಳ್ತಾರೆ, ನಾವು ಸಂವಿಧಾನದ ಮೇಲೆ ನಡೆದುಕೊಳ್ತೀವಿ, ಅದನ್ನ ಗೌರವಿಸ್ತೀವಿ, ಅದರ ಆಧಾರದಲ್ಲಿ ನಾವು ಪಕ್ಷವನ್ನು